ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ರಾಜ್ಯೋತ್ಸವ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳನ್ನು ತಿಳಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರುವ ಅಚ್ಚುಮೆಚ್ಚಿನ ಮುಖ್ಯ ಗುರುಗಳೇ, ಆನಂತರ ಈ ಸಂಸ್ಥೆಯ SDMCಯ ಅಧ್ಯಕ್ಷರೇ, ಆನಂತರ ನನ್ನೆಲ್ಲ ಆತ್ಮೀಯ ಶಿಕ್ಷಕ ಶಿಕ್ಷಕಿ ವೃಂದದವರೇ, ಆನಂತರ ಈ ಶಾಲೆಯ ಸಿಬ್ಬಂದಿ ವರ್ಗದವರೇ, ಜೊತೆಗೆ ನನ್ನ ಅಚ್ಚುಮೆಚ್ಚಿನ ಮುದ್ದು ಮಕ್ಕಳೇ, ಎಲ್ಲರಿಗೂ ಈ ದಿನದ ವಿಶೇಷತೆ ಏನು ಅಂತಂದರೆ, ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಅಂತೇಳಿ ನವೆಂಬರ್ 1ನೇ ತಾರೀಕು ಕರೀತಾರೆ. ಯಾಕೆ ಕರೀತಾರ ಅಂತಂದ್ರೆ, ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಎಲ್ಲ ಜನ ಹಲವಾರು ಭಾಗಗಳಲ್ಲಿ ಹಂಚಿ ಹೋಗಿದ್ರು. ಆ ಹಲವಾರು ಭಾಗಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥ ಎಲ್ಲ ಒಂದು ಕನ್ನಡ ಭಾಷೆ ಯಾವ ಯಾವ ಪ್ರದೇಶಗಳಲ್ಲಿ ಮಾತಾಡ್ತಾರ, ಆ ಎಲ್ಲ ಪ್ರದೇಶಗಳನ್ನು ಸೇರಿಸಿ ಕರ್ನಾಟಕ ಅಥವಾ ಮೈಸೂರು ರಾಜ್ಯ ಎಂತಕ್ಕಂಥ ಒಂದು ರಾಜ್ಯ ರಚನೆ ಮಾಡಿದ್ರು. ಅದು ಮಾಡಿದ್ದು 1956 ನವೆಂಬರ್ 1ನೇ ತಾರೀಕು. ಹಾಗಾಗಿ ನಾವು ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕು ನಮ್ಮ ಕನ್ನಡ ರಾಜ್ಯ ರಚನೆಯಾದ ಒಂದು ದಿನ ಅಂತ ತಿಳ್ಕೊಂಡು ನಾವು ಬಹಳಷ್ಟು ಸಂತೋಷದಿಂದ ಹುಮ್ಮಸ್ಸಿನಿಂದ ಮನೆಯಲ್ಲಿ ರುಚಿಯನ್ನು ಮಾಡಿ ಅದನ್ನು ಸೇವಿಸುವುದರ ಮೂಲಕ ನಾವೆಲ್ಲರೂ ಆಚರಣೆ ಮಾಡ್ತೀವಿ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರಬೇಕು, ಈಗ ನಾವು ಬಹಳಷ್ಟು ಸಂತೋಷದಿಂದ ನೆಮ್ಮದಿಯಿಂದ ಸುಖದಿಂದ ಈ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುತ್ತಿದ್ದೆವು. ಈ ಕರ್ನಾಟಕ ರಾಜ್ಯ ಒಂದು ಗೂಡಿಸ್ಬೇಕಾದ್ರೆ ಭಾಳಷ್ಟು ಜನ ಏನು ಮಾಡಿದ್ರು ಅಂತಂದ್ರೆ ಹೋರಾಟ ಮಾಡಿದ್ರು. ಈಗೆಲ್ಲ ಹಲವಾರು ಪ್ರದೇಶಗಳು ಸೇರಿಸಿ ಕರ್ನಾಟಕ ರಾಜ್ಯ ಆಗ್ಯದ, ಸುಮ್ಮನೆ ಆಗಿಲ್ಲ. ಅದಕ್ಕೆ ಹಲವಾರು ಜನ ಏನಪ್ಪ ಅಂದ್ರೆ ಹೋರಾಟ ಮಾಡ್ಯಾರ. ಫಸ್ಟಿಗೆ ನಾವು ಈ ಸಂದರ್ಭದಲ್ಲಿ ಯಾರಿಗೆ ನೆನೆಸ್ಕೋಬೇಕು ಅಂತಂದ್ರೆ, ಕುಲ ಪುರೋಹಿತರು ಎಂತಕ್ಕಂಥ ಕರೆಸ್ಕೊಳ್ತಕ್ಕಂಥ ವ್ಯಕ್ತಿ ಆಲೂರು ವೆಂಕಟರಾಯರನ್ನು ನಾವು ನೆನೆಸ್ಕೊಳ್ಬೇಕು. ಅವ್ರು 1905ರಲ್ಲಿಯೇ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಪ್ರದೇಶಗಳನ್ನು ಸೇರಿಸಿ ಒಂದು ರಾಜ್ಯ ರಚನೆ ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಹೋರಾಟ ಮಾಡಿದ್ರು. ಅವ್ರ ಹೋರಾಟದ ಒಂದು ಫಲವಾಗಿ 1947 ಭಾರತ ದೇಶ ಸ್ವತಂತ್ರ ಆಯಿತು. ಭಾರತ ದೇಶ ಸ್ವತಂತ್ರ ಆದ ನಂತರ ನಮ್ಮ ದೇಶದಲ್ಲಿ ಏನಾಯಿತು ಅಂತಂದ್ರೆ, ಹಲವಾರು ಭಾಷೆ ಮಾತನಾಡ್ತಕ್ಕಂಥ ಜನ ಇದ್ದರು. ಕನ್ನಡ, ಮರಾಠಿ, ಬಂಗಾಳಿ, ತೆಲುಗು, ಅವರೆಲ್ಲರೂ ಏನು ಮಾಡಿದ್ರು ಅಂತಂದ್ರೆ, ನಾವು ಯಾವ ಭಾಷೆ ಮಾತನಾಡ್ತೇವೆ ಆ ಭಾಷೆಗಳ ಆಧಾರದ ಮೇಲೆ ರಾಜ್ಯ ರಚನೆ ಮಾಡಿಕೊಡ್ರಿ ಅಂತೇಳಿ ಹೋರಾಟ ಸ್ಟಾರ್ಟ್ ಮಾಡಿದ್ರು. ನಿಮಗೆಲ್ಲರಿಗೂ ಗೊತ್ತಿರಬೇಕು, ನಮ್ಮ ಭಾರತ ದೇಶದಲ್ಲಿ ಈ ಭಾಷೆಗಳ ಆಧಾರದ ಮೇಲೆ ಫಸ್ಟ್ ಹೋರಾಟ ಚಾಲೂ ಮಾಡಿದವ್ರು ಯಾರು ಅಂತಂದ್ರೆ ತೆಲುಗು, ಆಂಧ್ರ ಪ್ರದೇಶದವರು ಭಾಳ ಸ್ಟ್ರಾಂಗ್ ಇದ್ರು ಅವ್ರ ಹೋರಾಟದಾಗ. ನಮ್ಮ ತೆಲುಗು ಭಾಷೆ ಮಾತನಾಡ್ತಕ್ಕಂಥ ಜನರನ್ನು ಸೇರಿಸಿ ತೆಲುಗು ರಾಜ್ಯ ಮಾಡಿಕೊಡ್ರಿ, ಆಂಧ್ರ ಪ್ರದೇಶ ಅಂತಕ್ಕಂಥ ರಚನೆ ಮಾಡಿಕೊಡ್ರಿ ಅಂತ ತಿಳ್ಕೊಂಡು 1952ಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರ ರೂಪದಲ್ಲಿ ಹೋರಾಟ ಮಾಡಿದ್ರು. ಹೆಂಗೆ ಹೋರಾಟ ಮಾಡಿದ್ರು ಅಂದ್ರೆ, ಆ ಹೋರಾಟದ ಒಬ್ಬ ನಾಯಕ ಇದ್ದ, ಪಟ್ಟಿ ಶ್ರೀರಾಮುಲು ಅಂತೇಳಿ 58 ದಿನ ಉಪವಾಸ ಮಾಡಿದ್ರು. ಕೊನೆಗೆ ಉಪವಾಸ ಮಾಡ್ತಾ ಮಾಡ್ತಾ ಮರಣ ಹೊಂದರು ಅವರು. ಅವಾಗ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನೆಹರು ಅವರಿಗೆ ಗೊತ್ತಾಗ್ಬಿಡ್ತು, ಇನ್ನು ಮುಂದೆ ಭಾಷೆಗಳ ಆಧಾರದ ಮೇಲೆ ರಾಜ್ಯ ರಚನೆ ಕೊಟ್ಟಿಲ್ಲ ಅಂತಂದ್ರೆ ಇನ್ನೂ ಉಗ್ರ ರೂಪದ ಹೋರಾಟ ಅಂತ ತಿಳ್ಕೊಂಡು 1952ಕ್ಕೆ ಆಂಧ್ರ ಪ್ರದೇಶ ಫಸ್ಟ್ ರಾಜ್ಯ ಆಯಿತು. ಆ ರಾಜ್ಯ ಆಗಿದ್ದು ನೋಡಿ, ಕರ್ನಾಟಕದವರು, ಕನ್ನಡಿಗರು, ಮರಾಠಿಗರು ಅವರೆಲ್ಲ ಹೋರಾಟ ಚಾಲೂ ಮಾಡಿದ್ರು. ಇದನ್ನು ಮನಗಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಏನು ಮಾಡ್ತು, 1953ರಲ್ಲಿ ಫಜಲ್ ಅಲಿ ಅಂತಕ್ಕಂಥ ಒಂದು ಆಯೋಗ ರಚನೆ ಮಾಡಿದ್ರು. ಆ ಆಯೋಗದ ಮೂಲ ಉದ್ದೇಶ ಏನು ಅಂತಂದ್ರೆ, ಭಾರತ ದೇಶ ತುಂಬ ಎಲ್ಲ ಸಂಚಾರ ಮಾಡಿ ಯಾವ ಜನ ಯಾವ ಭಾಷೆ ಮಾಡ್ತಾ ಇರ್ತಾರೆ ಅವೆಲ್ಲ ಪ್ರದೇಶಗಳನ್ನು ಒಂದು ಕಡೆ ಸೇರಿಸಿ ರಾಜ್ಯ ರಚನೆ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಒಂದು ಫಜಲ್ ಅಲಿ ಆಯೋಗ ರಚನೆ ಮಾಡಿದ್ರು. ಆ ಆಯೋಗ ಏನು ಮಾಡ್ತು ಅಂದರೆ 1956ರವರೆಗೂ ದೇಶ ತುಂಬೆಲ್ಲ ಸಂಚಾರ ಮಾಡಿ ಒಂದು ವರದಿ ಕೊಡ್ತು. 1956 ನವೆಂಬರ್ 1ನೇ ತಾರೀಕು ಏನು ಹೇಳ್ತು ಅಂತಂದ್ರೆ, ಆ ಸಂದರ್ಭದಲ್ಲಿ 14 ರಾಜ್ಯಗಳ ರಚನೆ ಅದು, 6 ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಅದು. ಭಾಷೆಗಳ ಆಧಾರದ ಮೇಲೆ 14 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಅದು 1956 ನವೆಂಬರ್ 1ನೇ ತಾರೀಕು. ಆ 14 ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯನೂ ಕೂಡ ಬಂದಿತ್ತು. ಅವಾಗ ನಮ್ಮ ರಾಜ್ಯದ ಹೆಸರೇನು ಇತ್ತು ಅಂತಂದ್ರೆ ವಿಶಾಲ ಮೈಸೂರು ಅಥವಾ ಮೈಸೂರು ರಾಜ್ಯ ಅಂತೇಳಿ ಕರಿತಿದ್ರು. ಅವಾಗ ಆ ಒಂದು ವಿಶಾಲ
ಮೈಸೂರು ರಾಜ್ಯ ಅಥವಾ ಮೈಸೂರು ರಾಜ್ಯ ಈಗೇನಂತ ಕರ್ಸ್ಕೊಳುತ್ತೆ ಅಂದ್ರೆ ಕರ್ನಾಟಕ. ಇದು ಯಾವಾಗ ಮಾಡಿದ್ರು ಅಂತಂದ್ರೆ 1973 ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಡಿ ದೇವರಾಜ್ ಅರಸರವರು ಏನು ಮಾಡಿದ್ರು ಅಂದ್ರೆ ಮೈಸೂರು ರಾಜ್ಯ ಅಂತಕ್ಕಂಥ ಒಂದು ಹೆಸರನ್ನು ತೆಗೆದು 1973 ನವೆಂಬರ್ 1ನೇ ತಾರೀಕು ನಮ್ಮ ರಾಜ್ಯದ ಹೆಸರು ಕರ್ನಾಟಕ ಅಂತ ಬಂತು. ಅಂದಿನಿಂದ ಇಂದಿನವರೆಗೂ ನಮ್ಮ ರಾಜ್ಯದ ಹೆಸರು ಕರ್ನಾಟಕದ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೇಕು ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯ ರಚನೆ ಆಗ್ಬೇಕಾದ್ರೆ ಭಯಂಕರ ಜಿಲ್ಲೆಗಳಿದ್ದು. ಮುಂಬೈ ಪ್ರಾಂತ್ಯ ಅಂತ ಒಂದಿತ್ರಿ, ಅದರಲ್ಲಿ ಏನಪ್ಪಾ ಅಂದ್ರೆ ಹಲವಾರು ಒಂದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹಲವಾರು ಜಿಲ್ಲೆಗಳು ಆ ಪ್ರದೇಶದಾಗಿದ್ದು. ಜೊತೆಗೆ ಮದ್ರಾಸ್ ಪ್ರಾಂತ್ಯ ಅಂತಿತ್ತು, ಅಲ್ಲೂ ಕೂಡ ಹಲವಾರು ಜಿಲ್ಲೆಗಳಿದ್ದು. ಮೈಸೂರು ರಾಜ್ಯದ ಒಂದಿಷ್ಟು ಜಿಲ್ಲೆಗಳಿದ್ದು. ಕೊಡಗು ಅಂತೇಳಿ ಒಂದು ಪ್ರಾಂತ್ಯ ಇತ್ತು. ಒಟ್ಟಾರೆ 5 ಪ್ರಾಂತ್ಯಗಳಿದ್ದು. ಆ 5 ಪ್ರಾಂತ್ಯಗಳಲ್ಲಿ ಇರ್ತಕ್ಕಂಥ ಕನ್ನಡ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನರನ್ನು ಹೊರತಂದು ನಮ್ಮ ಕರ್ನಾಟಕ ರಾಜ್ಯ ರಚನೆ ಮಾಡಿದ್ರು. ಈಗ ಉದಾಹರಣೆಗಾಗಿ ಏನಪ್ಪಾ ಅಂದ್ರೆ ಹೈದರಾಬಾದ್ ಪ್ರಾಂತ್ಯದಿಂದ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಯಾದಗಿರಿ ಅಂತೇಳಿ 7 ರಾಜ್ಯಗಳು ಹೊರಗೆ ಬಂದು. ಆನಂತರ ಮುಂಬೈ ಪ್ರಾಂತ್ಯದಿಂದ ಏನಪ್ಪಾ ಅಂದ್ರೆ ಬಿಜಾಪುರ ಆಗಿರ್ಬೋದು, ಆನಂತರ ಬೆಳಗಾವಿ ಆಗಿರ್ಬೋದು, ಮುಂಬೈ ಪ್ರಾಂತ್ಯದಿಂದ ಹೊರಗೆ ಬಂದು. ಮದ್ರಾಸ್ ಪ್ರಾಂತ್ಯದಿಂದ ಬಳ್ಳಾರಿ ಅಂತಕ್ಕಂಥದ್ದು ಬಂತು. ಮೈಸೂರು ರಾಜ್ಯದಿಂದ 9 ಜಿಲ್ಲೆಗಳು ಬಂದು. ಕೊಡಗು ಅಂತಕ್ಕಂಥ ಪ್ರಾಂತ್ಯದಿಂದ ಬಂದು. ಇವೆಲ್ಲ ಸೇರಿಸಿ ಕರ್ನಾಟಕ ರಾಜ್ಯ ರಚನೆ ಆಯಿತು. ಅದರ ಒಂದು ಅಸ್ತಿತ್ವ ರೂಪದವಾಗಿ ನಾವು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೇವೆ. ವಿದ್ಯಾರ್ಥಿಗಳೇ, ಏನು ಹೇಳಬೇಕು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2ನೇ ಸ್ಥಾನವನ್ನು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ನಮ್ಮ ರಾಜ್ಯದಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಅತ್ಯಂತ ಹೆಚ್ಚು ಸಂಪತ್ಭರಿತವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲದಲ್ಲಿ ಪಶ್ಚಿಮ ಒಂದು ಭಾಗಕ್ಕೆ ಹೋದ್ರಿ ಅಂದ್ರೆ ಪಶ್ಚಿಮ ಘಟ್ಟಗಳು ಇಡೀ ಪ್ರಪಂಚದಲ್ಲಿ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಆ ಪಶ್ಚಿಮ ಘಟ್ಟಗಳು ಏನಪ್ಪಾ ಅಂತಂದ್ರೆ ಸೇರಿದ್ದು ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಲಕ್ಷಾನುಗಂಟ್ಲೆ ಪ್ರವಾಸಿಗರು ಪಶ್ಚಿಮ ಘಟ್ಟಕ್ಕೆ ಬರ್ತಾರೆ. ಆ ಒಂದು ಪಶ್ಚಿಮ ಘಟ್ಟಗಳು ನಮ್ಮ ರಾಜ್ಯದಲ್ಲಿ ಇರತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ನಮ್ಗೆ ಒಳ್ಳೆ ಮಳೆ ತರ್ತದ, ಖನಿಜ ಸಂಪನ್ಮೂಲ ಕೊಡ್ತದ, ಪ್ರವಾಸಿಗರ ಒಂದು ಆಕರ್ಷಣೀಯ ಸ್ಥಳವಾಗಿದೆ. ಜೊತೆಗೆ ವಿದ್ಯಾರ್ಥಿಗಳೇ ಅದ್ಭುತವಾಗಿರ್ತಕ್ಕಂಥ ಮಣ್ಣನ್ನು ಕೂಡ ನೋಡ್ಬೋದು. ಕಪ್ಪು ಮಣ್ಣಾಗಿರ್ಬೋದು, ಕೆಂಪು ಮಣ್ಣಾಗಿರ್ಬೋದು. ಜೊತೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಜನ ಅತ್ಯಂತ ದೇಶಭಕ್ತಿನೂ ಕೂಡ ಹೊಂದ್ಯಾರ, ಜೊತೆಗೆ ಕರ್ನಾಟಕ ಭಕ್ತಿಯನ್ನು ಕೂಡ ಹೊಂದ್ಯಾರ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಬಹಳಷ್ಟು ಮುಂದರ. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಇಡೀ ಭಾರತ ದೇಶದಲ್ಲಿಯೇ ಇಂಗ್ಲಿಷ್ ಅಂತಕ್ಕಂಥ ವಿಷಯದಲ್ಲಿ ಅತ್ಯಂತ ಬುದ್ಧಿವಂತ ಜನ ಸಿಗ್ತಾರೆ ಇಲ್ಲ ಅಂದ್ರೆ ಕರ್ನಾಟಕದಾಗೆ ಸಿಗ್ತಾರೆ. ಜೊತೆಗೆ ಭಾರತ ದೇಶದಲ್ಲಿ ಕಂಪ್ಯೂಟರ್ ಅಂತಕ್ಕಂಥ ಪದ ಬಂತು, ವಿಜ್ಞಾನ ತಂತ್ರಜ್ಞಾನ ಟೆಕ್ನಾಲಜಿ ಅಂತಕ್ಕಂಥ ಪದ ಬಂತು. ಫಸ್ಟ್ ಬರದೆ ಕರ್ನಾಟಕ ಹೆಸರು. ಕರ್ನಾಟಕದ ಒಂದು ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು. ಬೆಂಗಳೂರಿಗೆ ಏನಂತ ಕರಿತಾರೆ ಗೊತ್ತೇನೋ? ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ. ಇದು ಇಡೀ ಭಾರತ ಅಥವಾ ಕರ್ನಾಟಕದಾಗ ಅಷ್ಟೇ ಫೇಮಸ್ ಅಲ್ಲ, ಏಷ್ಯಾ ಖಂಡದಲ್ಲಿಯೇ ಕಂಪ್ಯೂಟರ್ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತಿ ಮುಂದುವರೆದಿರ್ತಕ್ಕಂಥ ಒಂದು ನಗರ. ಹಾಗಾಗಿ ಅಂಥ ಒಂದು ನಗರ ನಮ್ಮ ಕರ್ನಾಟಕದ ರಾಜ್ಯದ ರಾಜಧಾನಿ ಆಗಿರುವುದು ನಿಮ್ಗೆ ಏನು ಅನಿಸ್ತದ? ಹೆಮ್ಮೆ ಅನಿಸ್ತದ. ಯಾಕೆ ಗೊತ್ತೇನ್ರಿ? ಈಗ ವಿಜ್ಞಾನಕ್ಕೆ ಭಯಂಕರ ಬೆಲೆ ಅದ. ಹಾಗಾಗಿ ನಾವು ಉನ್ನತ ಶಿಕ್ಷಣ ಪಡ್ಕೊಂಡೇವು, ಒಳ್ಳೆ ಶಿಕ್ಷಣ ಪಡ್ಕೊಂಡೇವು ಅಂತಂದ್ರೆ ಬೆಂಗಳೂರಿಗೆ ಹೋದೆವು ಅಂತಂದ್ರೆ ಸಿಕ್ಕಾಪಟ್ಟಿ ನಮ್ಗೆ ಉದ್ಯೋಗಗಳು ಸಿಗ್ತಾವೆ. ಜೊತೆಗೆ ಆ ಬೆಂಗಳೂರಿನ ಹಲವಾರು ಬ್ರಾಂಚ್ಗಳು ಹಲವಾರು ಜಿಲ್ಲೆಗಳಲ್ಲಿ ಕೂಡ ಓಪನ್ ಮಾಡ್ಲತ್ತಾವ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದರೆ ನಮ್ಮ ಕರ್ನಾಟಕದ ಜನ ಹಿಂದೆಯೂ ಕೂಡ ಬಹಳಷ್ಟು ಬುದ್ಧಿವಂತರಿದ್ದರು. ಹಾಗಾದರೆ ಭಾರತ ದೇಶದಲ್ಲಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಶಸ್ತಿ ಭಾರತ ರತ್ನ ಪ್ರಶಸ್ತಿ. ಆ ಪ್ರಶಸ್ತಿ 1954 ಪ್ರಾರಂಭವಾಯಿತು. ನಮ್ಮ ದೇಶದ ಅತಿ ಬುದ್ಧಿವಂತ ಒಬ್ಬ ಇಂಜಿನಿಯರಿಂಗ್ ಇದ್ದರು. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಅವ್ರಿಗೆ 1954ಕ್ಕೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು. ಅವ್ರು ನಮ್ಮ ಕರ್ನಾಟಕ ರಾಜ್ಯದವರು. ಪ್ರಶಸ್ತಿ ಪ್ರಾರಂಭವಾಗಿದೆ 1954. ಫಸ್ಟ್ ಬಂದಿದೆ ಯಾರಿಗೆ? ಸರ್ ಎಂ ವಿಶ್ವೇಶ್ವರಯ್ಯ. ಇದು ಇಷ್ಟರ ಮೇಲೆ ಅರ್ಥ ಮಾಡ್ಕೊಂಡ್ರಿ ನಮ್ಮ ಭಾರತ ದೇಶದಾಗ ಯಾವ ರಾಜ್ಯದಲ್ಲಿ ಬುದ್ಧಿವಂತರ. ಅಷ್ಟೇ ಯಾಕ ಭಾರತ ದೇಶದಲ್ಲಿ ಹಲವಾರು ಭಾಷೆಗಳವರಿ. ಅತ್ಯಂತ ಹೆಚ್ಚೇನಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಭಾಷೆ ಹಿಂದಿ, ಆದರೆ 2ನೇ ಭಾಷೆ ಕನ್ನಡ. ಇಲ್ಲಿವರೆಗೂ ಹಿಂದಿ 10 ಪಡ್ಕೊಂಡಾರ ಅವರು. ಹಿಂದಿ ಭಾಷೆಯಲ್ಲಿ 10 ಜನ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡ್ರ, ನಾವು 8 ಪ್ರಶಸ್ತಿ ಪಡ್ಕೊಂಡಿದ್ದೆವು. ಹಾಗಾದರೆ ಆ ಹಿಂದಿಯಲ್ಲಿ ಏನು ಪಡ್ಕೊಂಡಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ 1968ಕ್ಕೆ ಪಡ್ಕೊಂಡ್ರ, ನಮ್ಮ ರಾಜ್ಯದ ಕುವೆಂಪು ಅವರು 1967ಕ್ಕೆ ಪಡ್ಕೊಂಡ್ರು. ಒಟ್ಟಾರೆ ಏನು ಹೇಳತ್ತೀನಿ ಅಂತಂದ್ರೆ ಶಿಕ್ಷಣ ಬಂತು ಅಂತ ತಿಳ್ಕೊರಿ, ನಾವು ಯಾವ ರಾಜ್ಯಕ್ಕೂ ಕೂಡ ಮನೆಯಲ್ಲ, ಮಹಾರಾಷ್ಟ್ರಕ್ಕೂ ಕೂಡ ಮನೆಯಲ್ಲ, ತಮಿಳುನಾಡು ಕೂಡ ಮನೆಯಲ್ಲ,
ಆಂಧ್ರ ಪ್ರದೇಶಕ್ಕೂ ಕೂಡ ಮಾಡ್ಯಾರ. ಶಿಕ್ಷಣ ಬಂತು ಅಂತಂದ್ರೆ ಯಾಕಷ್ಟು ಅಂತಂದ್ರೆ ನಾವು ಬಹಳಷ್ಟು ಬುದ್ಧಿವಂತರಿದ್ದೆವು. ನಮ್ಮಲ್ಲಿರ್ತಕ್ಕಂಥ ವಾಯುಗುಣ ಆಗಿರ್ಬೋದು, ಆಚಾರ ಆಗಿರ್ಬೋದು, ವಿಚಾರ ಆಗಿರ್ಬೋದು, ನಡೆ ಆಗಿರ್ಬೋದು, ನುಡಿ ಆಗಿರ್ಬೋದು, ಉಡುಗೆ ಆಗಿರ್ಬೋದು, ತೊಡುಗೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಗೌರವ ಕೊಡ್ತಕ್ಕಂಥ ವಿಧಾನ ಆಗಿರ್ಬೋದು, ಆ ನಂತರ ಹಿರಿಯರಿಗೆ, ಆ ನಂತರ ಬೀಗರು ನೆಂಟರಿಗೆ ಮಾಡ್ತಕ್ಕಂಥ ಉಪಚಾರ ಆಗಿರ್ಬೋದು, ಕರ್ನಾಟಕದಿಂದ ಉಳಿದ ಎಲ್ಲ ರಾಜ್ಯದವರು ತಿಳ್ಕೊಳ್ಬೇಕು, ಕಲಿಬೇಕು, ನೋಡಬೇಕು. ಹಂಗೆ ನಾವಿದ್ದೆ ನೋಡಿ. ಎಷ್ಟು ನಾವು ಏನಪ್ಪ ಅಂದ್ರೆ ಸುಂದರವಾದ ನಾಡಿನಲ್ಲಿ ನಾವು ಕರ್ನಾಟಕ ಅಂತಕ್ಕಂಥ ರಾಜ್ಯದಲ್ಲಿ ವಾಸವಾಗಿದ್ದೆವು. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಇಮ್ಮಡಿ ಪುಲಿಕೇಶಿ ಅಂತಕ್ಕಂಥ ಅರಸನ ಹೆಸರು ಕೇಳಿರ್ಬೇಕು. ಅವ ನಮ್ಮ ಕರ್ನಾಟಕದ ಹೆಮ್ಮೆಯ ಶೂರ ವೀರ ಧೀರ ಅರಸ. ಅವನ ಆಳ್ವಿಕೆಯ ಸಂದರ್ಭದಲ್ಲಿ ಉತ್ತರ ಭಾರತದವರೆಗೂ ನಮ್ಮ ಕರ್ನಾಟಕ ರಾಜ್ಯವನ್ನು ವಿಸ್ತರಣೆ ಮಾಡಿದರು. ಜೊತೆಗೆ ಇದೇ ಕಲಬುರಗಿಯ ಒಂದು ಜಿಲ್ಲೆಯಲ್ಲಿ ತನ್ನ ಒಂದು ರಾಜಧಾನಿಯನ್ನು ಆಗಿ ಮಾಡಿಕೊಂಡು ಆಳ್ವಿಕೆ ಮಾಡಿರ್ತಕ್ಕಂಥ ನೃಪತುಂಗ, ಅವನು ಕೂಡ ಏನಪ್ಪಾ ಅಂತಂದ್ರೆ ಈ ಕಲಬುರಗಿ ತನ್ನ ರಾಜಧಾನಿಯನ್ನು ಮಾಡಿಕೊಂಡು ಉತ್ತರ ಭಾರತವರೆಗೂ ನಮ್ಮ ಕರ್ನಾಟಕ ರಾಜ್ಯವನ್ನು ವಿಸ್ತರಣೆ ಮಾಡಿದನು. ಜೊತೆಗೆ ಇಡೀ ಕರ್ನಾಟಕದಲ್ಲಿ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಮುತ್ತು ರತ್ನ ಬೆಳ್ಳಿ ಬಂಗಾರಗಳನ್ನು ರೋಡಿನ ಮೇಲೆ ಮಾರಾಟ ಮಾಡಲು ಜನರಿಗೆ ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ, ಅವನು ಕೂಡ ನಮ್ಮ ಕರ್ನಾಟಕದವರು. ಅಂತ ಮಹಾನ್ ರಾಜ್ಯರು ನಂಬಲ್ಲಿ ಆಳ್ವಿಕೆ ಮಾಡಿ ಹೋಗ್ಯಾರ ಅನ್ಬೇಕಾ? ಒಳ್ಳೆ ಮೌಲ್ಯಗಳು ಬಿಟ್ಕೊಂಡು ಹೋಗ್ಯಾರ. ಆ ಒಳ್ಳೆ ಎಲ್ಲ ಮೌಲ್ಯಗಳು ನಾವು ಮುಂದುವರಿಸ್ಕೊಂಡು ನಮ್ಮ ಕರ್ನಾಟಕ ರಾಜ್ಯವನ್ನು ಉನ್ನತ ಸ್ಥಾನಕ್ಕೆ ತರಬೇಕಾಗ್ಯದ. ವಿಸ್ತೀರ್ಣದಲ್ಲಿ ನೋಡ್ರಿ ನಾವು 8ನೇ ಸ್ಥಾನ, ಜನಸಂಖ್ಯೆಯಲ್ಲಿ ನೋಡ್ರಿ ನಾವು 9ನೇ ಸ್ಥಾನ, ಆರ್ಥಿಕತೆಯಲ್ಲಿ ನೋಡ್ರಿ ನಾವು 2ನೇ ಸ್ಥಾನ, ವಿಜ್ಞಾನ ತಂತ್ರಜ್ಞಾನದ ನೋಡ್ರಿ ನಾವು 1ನೇ ಸ್ಥಾನ, ಶಿಕ್ಷಣದಲ್ಲಂತೂ ನಮ್ದು ಹೇಳದೆ ಬೇಡ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಎಲ್ಲಾ ಕ್ಷೇತ್ರದಲ್ಲಿ ಮುಂದುವರೆದದ. ಇನ್ನೊಂದು ಏನು ಹೇಳಬೇಕು ಹೋಗಿತ್ತು ಅಂದ್ರೆ, ವಿಜ್ಞಾನ ಸಿಕ್ಕಾಪಟ್ಟೆ ಮುಂದುವರೆದದ. ಜೊತೆಗೆ ಮೌಲ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಸುಜ್ಞಾನ ಮುಂದುವರಿಬೇಕು. ನಾವು ಬಹಳಷ್ಟು ಏನು ಮಾಡ್ಲತ್ತೀವಿ ಅಂದ್ರೆ ಡಿಜಿಟಲ್ ಅನ್ಕೋತ ಏನು ಮಾಡತ್ತೀವಿ ಅಂದ್ರೆ ನಮ್ಮ ಆಚಾರ ವಿಚಾರಗಳಿಗೆ ಸ್ವಲ್ಪ ನಾವು ಕಡಿಮೆ ಬೆಲೆ ಕೊಡ್ಲತ್ತೀವಿ. ವಿದ್ಯಾರ್ಥಿಗಳೇ, ನಾವು ಎಷ್ಟೇ ಮುಂದುವರೆದ್ರೂ ಕೂಡ ತಂದೆ ತಾಯಿ, ಬೀಗರು, ಭೂಮಿ ನಮ್ಮ ಊರು ನಮಗೆ, ನಾವೆಷ್ಟೇ ಮುಂದುವರೆದ್ರೂ ಕೂಡ ನಮ್ಮ ಆಚಾರ ವಿಚಾರಗಳು, ನಮ್ಮ ಪದ್ಧತಿಗಳು, ಮೌಲ್ಯಗಳು, ತಂದೆ ತಾಯಿಗಳನ್ನು, ಸಂಬಂಧಿಕರನ್ನು, ಸಹೋದರನ್ನು ಎಂದೂ ನಾವು ಮರಿಬಾರ್ದು. ನಾವು ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದ್ರೂ ಹಿಂದಿದ್ದವರನ್ನ ಏನು ಮಾಡಬೇಕು, ನಾವು ಮುಂದೆ ಜೊಕ್ಕೊಂಡು ಹೋಗ್ಬೇಕು. ಹಾಗಾಗಿ ವಿದ್ಯಾರ್ಥಿಗಳೇ, ನಾ ಹೇಳೋದಿಷ್ಟೇ, ನಮ್ಮ ಕರ್ನಾಟಕ ಕ್ಷೇತ್ರಗಳಲ್ಲಿ ಭವಿಷ್ಯತ್ತಿನಲ್ಲಿ ಕರ್ನಾಟಕ ರಾಜ್ಯ ಭಾರತ ದೇಶದ 28 ರಾಜ್ಯಗಳಲ್ಲಿ ಪ್ರಥಮ ಸ್ಥಾನದಾಗ ಇರ್ತದೆ. ಯಾಕೆ ಗೊತ್ತೇನ್ರಿ? ನಿಮ್ಮ ಮುಖ ನೋಡ್ರ ಹಂಗೆ ಅನಿಸ್ತದೆ ನಮಗೆ. ಎಷ್ಟು ನಿಮ್ಮದು ಮುಖದಲ್ಲಿ ಲವಲವಿಕೆ, ಎಷ್ಟು ಖುಷಿ ಸಂತೋಷದಿಂದ ನಿಮ್ಮ ಹುಮ್ಮಸ್ ನೋಡಿದ್ರೆ ನಮ್ಮ ಕರ್ನಾಟಕ ಇಡೀ ಭಾರತ ದೇಶದ 28 ರಾಜ್ಯಗಳಲ್ಲಿ ನಂಬರ್ 1 ಸ್ಥಾನದಾಗಿರ್ತದೆ. ನಿಮ್ಮ ಪ್ರಯತ್ನ, ನಿಮ್ಮ ಓದ್ತಕ್ಕಂಥ ಕಲೆ, ನೀವು ಮಾಡ್ತಕ್ಕಂಥ ಅಭ್ಯಾಸ ನೋಡಿದ್ರೆ ನಮಗೆ ಬಹಳ ಸಂತೋಷ. ಹಾಗಾಗಿ ಕೊನೆಯದಾಗಿ ಲಾಸ್ಟ್ ಹೇಳ್ತೀನಿ, ನಮ್ಮ ಕರ್ನಾಟಕ ಮಾತೆ ಎಂದೂ ಮರಿಬಾರ್ದು, ಕರ್ನಾಟಕ ಮಾತೆ ಎಂದೂ ದ್ರೋಹ ಬಗೆಬಾರ್ದು. ಒಳ್ಳೆ ರೀತಿ ಅಭ್ಯಾಸ ಮಾಡ್ರಿ, ನಾವು ಕೂಡ ನಿಮಗೆ ಕಲಿಸ್ತೇವೆ. ನಮ್ಮ ಕರ್ನಾಟಕ ಮಾತೆಯ ಒಂದು ಪತಾಕೆ ಅಥವಾ ನಮ್ಮ ಕರ್ನಾಟಕ ರಾಜ್ಯದ ಗೌರವ ಭಾರತ ದೇಶದಲ್ಲಿ ಇನ್ನೂ ಕೂಡ ಎತ್ತರಕ್ಕೆ ನೀವೆಲ್ಲರೂ ತರಲು ಪ್ರಯತ್ನಿಸೋಣ. ಈ ಕಾರ್ಯಕ್ರಮ ಕುರಿತು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಈ ವೇದಿಕೆಗೂ ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.